ಫಸ್ಟ್ ಹೊಡೆದಾಗ ನನ್ಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೊಬೇಡ. ಆಯಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ. ಏನೋಣ ಈ ಥರ ಕರ್ಕೊಂಬಂದು ಇಲ್ಲಿ ಹಿಂಗೆ ಈ ಥರ ಡರಿಕ್ಸ್ದಾಗೆ ಅಂತ ಫಸ್ಟ್ ಹೊಡೆದಾಗ ನನ್ಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತೀನಿ. ಆಮೇಲೆ ನೀನೇನೋಣ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಓಡಿಸ್ತಾರೆ ಅಲ್ಲಿ ಓಡಿಸ್ತಾರೆ ಅಂತ ನಾನೇನೋ ಮಾಡಿದ್ದೀನಿ, ಏನು ಮಾತಾಡ ತಿರುಗಿ ನೋಡ್ಬೇಡ ಅಂತೀನಿ. ಸೂರ್ಯ ಅಂತ ಒಂದು ಸೌಂಡ್ ಬರ್ತೈತೆ. ನೇರವಾಗಿ ಹೀರೋ ಆದಂತರಲ್ಲ, ನೇರವಾಗಿ ಹಣ ಇಟ್ಕೊಂಡು ಸಿನಿಮಾ ಮಾಡಿದ್ರಲ್ಲ, ಜೂನಿಯರ್ ಆರ್ಟಿಸ್ಟ್ ಇಂದ ಬಂದಂತಹ ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಸೂರ್ಯಣ್ಣನವರು ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಿಸಿ ಹಗಲಿರುಳು ಶ್ರಮಿಸಿ ಈ ಒಂದು ಸ್ಥಾನಕ್ಕೆ ನಿರ್ದೇಶಕ, ನಿರ್ಮಾಪಕ, ನಾಯಕರತನಾಗಿದ್ದಾರೆ. ಜೂನಿಯರ್ ಆರ್ಟಿಸ್ಟ್ ಇಂದ ಬಂದು ಬೆಳೆದಂತಹ ನಮ್ಮ ಸೂರ್ಯಣ್ಣನವರು ರಾಣ ಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ದೇವರು ದುನಿಯಾ ವಿಜಯ್ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಸೂಪರ್ ಸಿನಿಮಾದಲ್ಲಿ ಕೂಡ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ದ್ರೋಣದಲ್ಲೂ ಕೂಡ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಸುದೀಪ್ ರವರ ಕೋಟಿಗೊಬ್ಬ ತ್ರೀಕೊಂಡು ಅಲ್ಲೂ ಅಭಿನಯ ಮಾಡಿದ್ದಾರೆ. ಚಕ್ರವರ್ತಿ ದರ್ಶನ್ ರವರ ಚಿತ್ರದಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ಸಲಗ ಸೂರಿನಲ್ಲಿ ತಾವೆಲ್ಲ ಕಂಡಂತೆ 4 ಕೋಟಿ ಕುಡಿದ್ರು ಸ್ಟಡಿಯಾಗಿ ನಿಂತಿದ್ದೆ ಸೂರ್ಯಣ್ಣ, ಈ ತರ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿ ಇವತ್ತು ಶ್ರಮದಿಂದ ಕಷ್ಟಪಟ್ಟು ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರನ ನೀಡಬೇಕು, ಇಲ್ಲಿ ಒಂದು ನೆಲೆ ಊರಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಕರ್ನಾಟಕದ ಆಶೀರ್ವಾದ, ಎಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ, ಚಿತ್ರಕ್ಕೆ ಇರಲಿ ಅಂತ ಒಂದು ಪ್ರೀತಿಯ ಮನವಿ. ಹಾಗೆ ಇದು ತುಂಬಾ ದೊಡ್ಡ ಮಾತು ಅಂತ ನೀವು ಭಾವಿಸ್ಬೇಡಿ, ಅದು ಹೇಳಿದ್ರೆ ತಪ್ಪಾಗುತ್ತೆ ಅಂತ ಭಾವಿಸ್ಬೇಡಿ. ಈ ನಮ್ಮ ಚಿತ್ರರಂಗದಲ್ಲಿ ರಾಜಣ್ಣ ಅವರು ಚಿತ್ರರಂಗದ ದೇವರು, ರಾಘಣ್ಣ ಅವರು ನಮ್ಮ ಚಿತ್ರರಂಗದ ದೇವರು, ಶಿವಣ್ಣ ಅವರು ನಮ್ಮ ಚಿತ್ರರಂಗದ ದೇವರು. ಆ 3 ಜನ ಅಣ್ಣ ಅಂತ ಅನ್ಸ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋಕ್ಕೂ ನಮಗೆ ಶಕ್ತಿ ಇಲ್ಲ, ಅಷ್ಟು ದೊಡ್ಡ ಆಲದ ಮರಗಳವರು. ಆದ್ರೆ ಇವತ್ತು ಕರ್ನಾಟಕದ ಜನ ಭಿಕ್ಷೆ ಕೊಟ್ಟಿರುವಂತ ನಮ್ಮ ಸೂರ್ಯಣ್ಣನವರಿಗೆ ಇವತ್ತು ಎಲ್ಲರೂ ಸೂರ್ಯಣ್ಣ ಸೂರ್ಯಣ್ಣ ಅಂತ ಒಂದು ಪ್ರೀತಿಯಿಂದ ಭಿಕ್ಷೆ ಕೊಟ್ಟು ಆಶೀರ್ವಾದ ನೀಡಿ ಪ್ರೀತಿ ನೀಡಿದಾರಲ್ಲ, ಆ ಹೆಸರು ತುಂಬಾ ದೊಡ್ಡದು ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗೆ ಈ ಚಿತ್ರದ ಬಗ್ಗೆ, ಹಾಡಿನ ಬಗ್ಗೆ ನಮ್ಮ ನಿರ್ಮಾಪಕ, ನಿರ್ದೇಶಕ, ನಾಯಕ ನಟ ಸೂರ್ಯಣ್ಣನವರು 2 ಮಾತು ಮಾತಾಡಬೇಕು ಕೇಳ್ಬೋದು. ಕೂತ್ಕೊಂಡು ಮಾತಾಡಲ್ಲ, ನಿಂತ್ಕೊಂಡು ಮಾತಾಡ. ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ಹೃತ್ಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಹಾಗೆ ಮಾಧ್ಯಮ ಮಿತ್ರನವ್ರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಟೀಸರು ತುಂಬ ಯಶಸ್ವಿಯಾಗಿ ಓಡ್ತೈತೆ. ಕಣ್ಣಿನಲ್ಲಿ ಕತ್ತಿನೂ ಸಹ, ಮಾದಪ್ಪ ಸಾಂಗು ಸಹ ತುಂಬ ಯಶಸ್ವಿಯಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬ ಆಶೀರ್ವಾದ ಮಾಡಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಟ್ರೈಲರು ಯಾವಾಗ ಪಿಕ್ಚರ್ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಜನವರಿ 24ಗೆ ಟ್ರೈಲರ್ ಲಾಂಚ್ ಮಾಡೋಣ ಅಂತಿದ್ದೀನಿ. ಅವತ್ತು ಅನೌನ್ಸ್ ಮಾಡ್ತೀನಿ ಮೂವಿನ ರಿಲೀಸ್ ಮಾಡೋಣ ಅಂತ. ಈಗಾಗಲೇ ಸಾಂಗ್ ಇವಾಗ ಮಾದಪ್ಪನ ಸಾಂಗ್, ಇದು ನೀನನ್ನ ದೇವತೆ, ನೀವು ನೋಡಿದ್ದೀರಾ, ನೀವು ಏನಂತ ಹೇಳಬೇಕು. ಈಗಾಗಲೇ ಈ ಒಂದು ಮೂವಿಯಲ್ಲಿ ನಮ್ಮ ಕಾಕ್ರೋಜನವರು ತುಂಬ ಯಶಸ್ವಿಯಾಗಿ ಒಂದು ಪ್ರಮುಖ ಪಾತ್ರವಾಗಿ ವಿಲ್ಲನ್ ಆಗಿ ತುಂಬ ಶಾಡಾಗಿ ಮಾಡಿದ್ದಾರೆ. ಕಾಕ್ರೋಜನವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಕೇಳಿದ್ರು ಕಾಕ್ರೋಜನವರು ಇವತ್ತಿಗೂ ಸಹ ಏನು ಹೇಳಿದೆ ಯಾವ ಟೈಮ್ ಅಂತ ಕೇಳಿ ಬರ್ತಾ ಇದ್ದಾರೆ. ತುಂಬ ಅಣ್ಣ ತುಂಬ ಥ್ಯಾಂಕ್ಸು. ಹಾಗೆ ನಮ್ಮ ಜಾಲಿ ಅಣ್ಣವರು ಸಹ, ಅವರು ತುಂಬ ಒಂದು ಮೈನ್ ಪಾತ್ರವಾಗಿ ಈ ಒಂದು ಸೂರ್ಯಣ್ಣ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಜಾಲಿ ಅಣ್ಣವ್ರಿಗೂ ತುಂಬ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಪ್ರಸಾದ್ ಅಣ್ಣ ಬಾಡಿ ಬಿಲ್ಡರು ನನಗೆ 1-2 ತಿಂಗಳು ಒಂದು ಟ್ರೈನಪ್ ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಒಂದು 6 ಪ್ಯಾಕ್ ಮಾಡಿದ್ದೀನಿ. ಅಷ್ಟೊಂದೇನೋ 6 ಪ್ಯಾಕ್ ಮಾಡಿಲ್ಲ, ಇರೋದ್ರಲ್ಲಿ ಮಾಡಿಸಿದ್ದಾರೆ ನಮ್ಮ ಪ್ರಸಾದ್ ಅಣ್ಣವರು. ಅಣ್ಣ ತುಂಬ ಥ್ಯಾಂಕ್ಸು. ಒಂದು ಮೈನು ವಿಲ್ಲನ್ ಆಗಿ ಮಾಡಿದ್ದಾರೆ ನಮ್ಮ ಪ್ರಸಾದ್ ಅಣ್ಣವರು, ಅವ್ರಿಗೂ ನನ್ನ ತುಂಬ ಥ್ಯಾಂಕ್ಸು. ಆಮೇಲೆ ವೇಲು ಸರ್ ಬಗ್ಗೆ ಹೇಳೋಕ್ಕೆ ಮಾತಿಲ್ಲ. ನಾನೊಂದು ಪುಟ್ಟ ಕಲಾವಿದ ಅವ್ರ ಮುಂದೆ ನಂದು ಒಂದು ಆಡಿಯೋ ತೊಗೊಂಡಿದ್ದಾರೆ ಅಂದರೆ ನಮ್ಮ ಟೀಮ್ಗೆ ಒಂದು ಆಶೀರ್ವಾದ ಇದ್ದಂಗೆ ನಮ್ಮ ವೇಲು ಸರ್ ಅವ್ರಿಗೆ. ತುಂಬ ಏನೇ ಫೋನ್ ಮಾಡಿದ್ರು ಬರ್ತೀನಿ ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಅಂತ ಹೇಳ್ತೀನಿ. ಏನು ಹೇಳಿದ್ರು ಸಾಕಾಗಲ್ಲ ಅವ್ರಿಗೆ. ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ಅಂದರೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಅಂದರೆ ಒಂದು ಲೈನಲ್ಲಿ ಹೇಳ್ತೀನಿ. ಸುಮ್ಮನೆ ಅಂದರೆ ಒಂದು ಅಮಾಯಕ ಎಷ್ಟೆಲ್ಲ ನೋವು ತಿಂತಾನೋ ಅಷ್ಟೆಲ್ಲ ನೋವು ತಿಂತಾನೆ. ತನ್ನ ಫ್ಯಾಮ್ಲಿನ ಮುಟ್ಟಿದ್ರೆ, ತನ್ನ ಫ್ಯಾಮಿಲಿನ ಕಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನು ಕಾನ್ಸೆಪ್ಟ್ ಮಾಡಿದ್ದೀನಿ. ಈಗಾಗಲೇ ವಯಸ್ಸು ಹುಡುಗರು ಈ ಗಾಂಜಾ ಹೊಡ್ಕೊಂಡು ಏನೋ ಕೇಸ್ ಮಾಡ್ತಾರೆ, ಕೇಸ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಬಂದಾಗ ಏನೋ ನಾನು ದೊಡ್ಡ ಡಾನ್ ಹೋಗಿನಂತ ಹೇಳ್ಕೊತಿರ್ತಾರೆ. ಅಲ್ಲಿ ಏನೂ ಇರಲ್ಲ. ಗಾಂಜಾ ಹೊಡ್ಕೊಂಡು ಆಗಲಿ, ಎಣ್ಣೆ ಹೊಡ್ಕೊಂಡು ಆಗಲಿ, ತನ್ನ ಒಂದು 5 ನಿಮಿಷಕ್ಕೋಸ್ಕರ
ತನ್ನ ಫ್ಯಾಮಿಲಿನಾಗಲಿ ತನ್ನ ಕುಟುಂಬನಾಗಲಿ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲನೂ ಕಳ್ಕೊಂಡು ಸಫರಾಗಿ ಜೈಲ್ಗೆ ಹೋಗ್ತಾರೆ. ಸೊ ಅದೇ ಕಾನ್ಸೆಪ್ಟು. ಒಂದು 5 ನಿಮಿಷ ದುಡುಕ್ತೆ ಇದನ್ನೇನು ಮಾಡಿದೆ ತನ್ನ ಫ್ಯಾಮಿಲಿ ಐತೆ ಅಂತ ಒಂದು ಸ್ವಲ್ಪ ಹಿಂದೆ ಬಂದು ನೋಡಿದ್ರೆ 100% ಎಲ್ಲರ ಜೀವನದಲ್ಲೂ ತುಂಬ ಚೆಂದಾಗಿರ್ತೈತೆ ಅಂತ ಇದೊಂದು ಮೆಸೇಜ್ ಕೊಟ್ಟಿದ್ದೀನಿ. ಎಲ್ರಿಗೂ ಸಹ ಮೆಸೇಜ್ ಕೊಟ್ಟಿದ್ದೀನಿ. ಎಣ್ಣೆ ಹೊಡೆದಾಗ ಜೋಬಲ್ಲಿ 5 ರೂಪಾಯಿ ಅದನ್ನು ಕೋಟಿ ಮಾತಾಡ್ತಾರೆ, ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಸರಿ ಏನು ದುಡುಕ್ಬೇಡಿ, ಯಾರು ಏನಂದ್ರೆ ಅಮ್ಮನಂದ್ರೂ ಸರಿ ಅಮ್ಮನ ಜೊತೆ ಯಾರೂ ಬರಲ್ಲ, ಬ್ಯಾಡ್ ಮಾತುಗಳಂದ್ರೂ ಯಾರೂ ಬರಲ್ಲ ಮನೇಲಿ. ಅದಕ್ಕೋಸ್ಕರ ನಾವು ತಲೆ ಬಗ್ಗಿಸ್ಕೊಂಡು ಹೋಗೋದ್ರಲ್ಲಿ ನಾವೇನು ಚಿಕ್ಕವರಾಗಲ್ಲ, ನಾವೇ ದೊಡ್ಡವರಾಗ್ತೀವಿ. ನಮ್ಮನ್ನು ನೆನೆಸ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಅಣ್ಣ ತಮ್ಮಂದು ಇರ್ತಾರೆ, ನಮ್ಗೆ ಜೀವ ಕೊಡೋರು ಗೆಳೆಯಿಂದ ಇರ್ತಾರೆ. ಇದು ಒಂದು ಸಣ್ಣ ಮೆಸೇಜ್ ಕೊಟ್ಟಿದ್ದೀನಿ ಪಿಕ್ಚರಲ್ಲಿ. ದಯವಿಟ್ಟು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಜಾನಿ ಮಾಸ್ಟರ್ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಮಾಸ್ಟರ್. ಆಮೇಲೆ ಎಡಿಟ್ರು, ಇದಕ್ಕೆ ಇನ್ನೊಂದು ಮರುಜೀವ ಅಂದರೆ ಎಡಿಟ್ರು ವಿಶ್ವಣ್ಣವರು ಅಂತ. ಸುದೀಪ್ ಅವ್ರದ್ದೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ರನ್ನ ಅಲ್ಲ ನಮ್ಮ ಒಂದು ಪಿಕ್ಚರ್ಗೂ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್. ಆಮೇಲೆ BGM ಅವರು ನಮ್ಮ ಇವರು ಶ್ರೀಧರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಪಾತ್ರ. ಎಷ್ಟೋ ಜನ ಬಂದೋದ್ರು, ನನಗೆ ಯಾರು ಅಷ್ಟೊಂದು ಇದಾಗಿಲ್ಲ. ಒಂದು ಮುದ್ದಾದ ಕ್ಯಾರೆಕ್ಟ್ರ್, ಈಗಾಗಲೇ ಈ ಸಾಂಗಲ್ಲಿ ನೋಡಿದ್ದೀರ, ಮುದ್ದಾದ ಒಂದು ಕ್ಯಾರೆಕ್ಟ್ರು. ತುಂಬ ನಾನು ಎಲ್ಲೂ ಏನೇ ಕರೆದ್ರೂ ಸಹ ಏನು ಮಾತಾಡದೆ ನನಗೆ ಒಂದು ಬೆಂಬಲವಾಗಿ ನಿಲ್ತಿದ್ದಾರೆ. ಅವ್ರಿಗೂ ನನ್ನ ತುಂಬ ಜನ್ಮದ ನಮಸ್ಕಾರಗಳು. ತುಂಬ ಅದ್ಭುತವಾಗಿ ಈ ಒಂದು ಪಾತ್ರದಲ್ಲಿ ಚೆಂದಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನೋ ಅದರಲ್ಲಿ ಎಷ್ಟಾಗೆ ಮಾಡಿದ್ದಾರೆ, ನನಗಿಂತ ತುಂಬ ಎಲ್ಲರೂ ಚೆಂದಾಗಿ ಮಾಡಿದ್ದಾರೆ. ಈಗಾಗಲೇ ಮರೀಶ್ ಅವರು ತುಂಬ ಚೆಂದಾಗಿ ಮಾಡಿದ್ದಾರೆ. ಅವರು ಇದರಲ್ಲಿ ಒಂದು ಬ್ಯಾಟ್ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪ್ರವೀಣ್ ಅವರು ಅಂತ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಂಪ್ಲೀಟ್ ಆಗೈತೆ ಸರ್. ಜನವರಿ ಟ್ರೈಲರ್ ರಿಲೀಸ್ ಮಾಡ್ತಾಯಿದ್ದೀನಿ. ಸೆನ್ಸರ್ ಎಲ್ಲ ಆಗೈತೆ ಸರ್. ಹೇಳ್ತೀನಿ ಸರ್, ಹೌದು ಸರ್, ಟ್ರೈಲರ್ ಹೇಳ್ತೀನಿ ಸರ್. ಅದೊಂದು ಸರ್ ಪ್ಲೀಸ್. ರಿಲೀಸು ಜನವರಿ ಎಂಡಿಗೆ. ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ಅನೌನ್ಸ್ ಮಾಡ್ಬಿಡ್ತೀನಿ. 24ಗೆ ಅನೌನ್ಸ್ ಮಾಡ್ತೀನಿ ಅವತ್ತೇ. ಇಲ್ಲ, ಬದಲಾವಣೆ ಅಂತ ಹೇಳೋಕೆ ಹೋದರೆ ಮಾಡ್ತಾ ಇರ್ಬೋದು ಸರ್. ಎಷ್ಟು ನನಗೆ ಮಾಡಿದ್ರೂ ಸಾಕಾಗಲ್ಲ. ಒಂದು ಎಂಡಂತ ಇರಬೇಕು ಮನುಷ್ಯನಿಗೆ. ಇವಾಗ ಆಸೆ ಅನ್ನೋದು ಅದು ಎಂಡಿಲ್ಲ, ಅದಕ್ಕೆ ಮನುಷ್ಯನ ಜೀವನದಲ್ಲಿ ಎಂಡೇ ಇಲ್ಲ. ಒಂದು 100 ರೂಪಾಯಿ ಸಿಕ್ಬೇಕಂತ ಆಸೆ ಪಡ್ತೀವಿ. ಆ 100 ರೂಪಾಯಿ ಸಿಕ್ಕಿದಾಗ ಏನು ಮಾಡ್ತೀವಿ, ಸೊ ಇನ್ನೊಂದು 100 ರೂಪಾಯಿ ಸಿಕ್ಕಿದ್ರೆ ತುಂಬ ಇಷ್ಟ ಆಗ್ತೈತೆ ಅಂತ ಅದಕ್ಕೆ ಹಂಗೆ ಹೋಗ್ತಾ ಇರ್ತೀವಿ. ನಾನು ತೃಪ್ತಿಯಾಗಿ ಮಾಡಿದ್ದೀನಿ. ಇದು ಒಂದು ಹೋಟ್ಲು ಮಾಡಿದಾಗ ನನ್ನ ಊಟ ನನಗೆ ತುಂಬ ಚೆನ್ನಾಗಿರ್ತದೆ. ಮತ್ತವ್ರು ತಿಂದು ಹೇಳಿದಾಗ ಆ ಒಂದು ಸಂತೋಷ ಆಯ್ತಲ್ಲ. ಇವತ್ತು ಇಷ್ಟು ಡೆಡಿಕೇಶನ್ ಮಾಡಿದ್ದೀನಿ ಈ ಒಂದು ಪಿಕ್ಚರ್ಗೋಸ್ಕರ. ಹಗಲು ರಾತ್ರಿ ತುಂಬ ಉಡುಪಾಗಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಅಣ್ಣಂದ್ರೆ ಅಂಡರ್ವರ್ಲ್ಡ್ ಡಾನು ಇದರಲ್ಲಿ ರಿಯಲ್ ಆಗೇ ಮಾಡಿದ್ದಾರೆ. ಸೊ ಅವ್ರವ್ರ ಜೊತೆಗೆ ಹೋದಾಗ ಒಂದು ಅನುಭವ ಆಯ್ತಲ್ಲ. ಸೊ ಒಂದು 12ವರೆಗೆ ಒಂದು 12ವರೆ ಹೆಸರು ಬೇಡ, 1 ಗಂಟೆಗೆ ಒಂದು ಫೋನ್ ಬರ್ತೈತೆ ನನಗೆ. ಒಂದು ದೊಡ್ಡ ಕಡೆಯಿಂದ ಒಂದು ಫೋನ್ ಬರ್ತೈತೆ. ನನಗೆ ಅವ್ರು ಬೇಕಾಗಿತ್ತು ಈ ಪಿಕ್ಚರಲ್ಲಿ. ನಾನು ಅವ್ರನ್ನ ನೋಡೂ ಇಲ್ಲ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಒಂದು ಫೋನ್ ಬರ್ತೈತೆ, ಸರಿ ಅಂತ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಜೈನ್ ಅವರಿಗೆ 3rd ಬ್ಲಾಕಿಗೆ ಬರ್ತೇನೆ ಅಂತಾರೆ. ನಾನು ಮಾಸ್ಟರ್ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ 2:15 ಆಗಿರ್ತೈತೆ. ಸೊ ನನ್ನ ಮನೆಗೂ ಹೇಳಿರಲ್ಲ. ಮಾತಾಡ ಒಂದು ಒಂದು 2:15 ಆ ಸ್ಪಾಟಲ್ಲಿ ಹೋಗ್ತೀವಿ. ಒಂದು 3 ಕಾರ್ ಬರ್ತೈತೆ. 3 ಕಾರ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದಲ್ಲಿ ಇರೋರ್ಗೆ ಹೇಳ್ತೀನಿ, ನೀನು ತಿರ್ಗೋಗಿ ನೋಡೋಕೆ ಹೋಗ್ಬೇಡ ಅಂತ. ಆಯಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ. ಏನೋಣ ಈ ಥರ ಕರ್ಕೊಂಬಂದು ಇಲ್ಲಿ ಹಿಂಗೆ ಈ ಥರ ಡರಿಕ್ಸ್ತಾಗೆ ಅಂತ ಫಸ್ಟ್ ಹೊಡೆದ್ರೆ ನನಗೆ ಹೊಡಿತಾರೆ, ಆಮೇಲೆ ನಿಂಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀನಿ. ಆಮೇಲೆ ನೀನೇನೋಣ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಓಡಿಸ್ತಾರೆ ಅಲ್ಲಿ ಓಡಿಸ್ತಾರೆ ಅಂತ ನಾನೇನೋ ಮಾಡಿದ್ದೀನಿ. ಏನು ಮಾತಾಡ, ತಿರುಗಿ ನೋಡ್ಬೇಡ ಅಂತೀನಿ. ಸೂರ್ಯ ಅಂತ ಒಂದು ಸೌಂಡ್ ಬರ್ತೈತೆ. ನಾನು ಹಿಂಗೆ ತಿರುಗ್ತೀನಿ, ಏನೋ ಒಂಚೂರು ಕಾರಲ್ಲಿ ಬಂದು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊತೀನಿ. 2 ಮೊಬೈಲ್ ಈಸ್ಕೊತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಅವ್ನಿಗೆ ಇನ್ನೂ ನಡ್ಕ ಸ್ಟಾರ್ಟು. ಹಿಂಗೆ ಮುಖ ನೋಡ್ತಾನೆ, ನಾನು ಹಿಂಗೆ ಮುಖ ನೋಡ್ತೀನಿ. ಏನಾಗಲ್ಲ, ಫಸ್ಟ್ ನನಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ಆರಾಮಾಗಿರು ಅಂತೀನಿ. ತಿರ್ಗಾ ಒಂದು ಟ್ರಾವೆಲ್ಗೆ ಹೋಗ್ತೀವಿ. ಹೋಗ್ತಾ ಇದ್ದು ಸಡನ್ನಾಗಿ ಒಂದು ಮನೆ ಒಳಗೆ ನುಗ್ತೈತೆ ಕಾರು. ನುಗ್ತಾಗ ಎಲ್ಲ ಒಂದು ಸರಿಯಾಗಿದ್ದಾರೆ ಹುಡುಗರೆಲ್ಲ ನಿಂತಿದ್ದಾರೆ. ಹಿಂಗೆ ನೋಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟ್ರು ಹಿಂಗೆ ಕಾಲ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತೈತೆ, ಕೊಡಕ್ಕಾಗಿ ನಿಂತೈತೆ. ಕೈ ಇದು ಒಂದು 2 ಅಷ್ಟು ಐತೆ ಆ ಕೈ ಹ್ಯಾಂಡು. ಹಿಂಗೆ ಬಂದಾಗ ಹಿಂಗೆ ಹೋಗಿ ನೋಡ್ತಾ ಇದ್ದೀನಿ. ಅಣ್ಣ ನಮಸ್ತೆ ಅಂತಾನೆ. ಏನು ಸರಿ ಎಲ್ಲ ಹುಡುಕ್ತಾ ಇದೆಯಂತೆ, ನನ್ನ ಬೆಂಗಳೂರು ಫುಲ್ಲು ಅಂತ ಇದ್ದೆ. ಅಣ್ಣ ನಮಸ್ತೆ ಅಣ್ಣ ಅಂತೀನಿ.
ಚೆನ್ನಾಗಿದ್ಯಪ್ಪ ಅಂತೀನಿ. ಏನೋ ತುಂಬ ಕಷ್ಟಪಡ್ತಾ ಇದೆಯಂತೆ, ಎಲ್ಲರನ್ನ ಹಾಕೊಂಡು ಮಾಡಿದ್ಯಂತೆ. ಅವ್ರಿಗೇನು ಕ್ಯಾರೆಕ್ಟ್ರು ಅಣ್ಣ, ಅವ್ರದ್ದೆಲ್ಲ ಬಿಟ್ಬಿಡಿ ಅಣ್ಣ, ನಿಮ್ದೇನೋ ಕ್ಲೋಸ್ ಅಪ್ ಶರ್ಟು ಹಿಂಗೆ ಬಂದು ಹಿಂಗೆ ಎತ್ತಿದ್ದೀನಿ ನಾನು, ಒಂದು ಶ್ಯಾಡಲ್ಲಿ ಇರ್ತಿದ್ದಾನ. ಹೌದಾ, ಹಂಗೆ ಮಾಡ್ತೀಯ ನೀನು? ನಂದೇ ಕ್ಲೋಸ್ ಅಪ್ಪ. ಹೌದಣ್ಣ, ನಿಮ್ಮದೇ ಕ್ಲೋಸ್ ಅಪ್ಪ. ಸರಿ ಸರಿ ಅಂತ ಆಮೇಲೆ ಇವರು ಡ್ಯಾನ್ಸ್ ಮಾಸ್ಟರ್ ಅಂತೀನಿ, ಅವ್ರಿಗೆ ಅವ್ರಿಗೆ ಫುಲ್ಲು ನೀನು ಡ್ಯಾನ್ಸ್ ಆಡೋ ಅಂತಾರೆ ಮಾಸ್ಟ್ರು. ಅವ್ರಿಗೆ ಡ್ಯಾನ್ಸು ಅವ್ರ ಮುಂದೆ ಆಡೋಕ್ಕಾಗ್ತಾಯಿಲ್ಲ, ಅವ್ರಿಗೆ ಹಿಂಗೆ ಆಡ್ತಾ ಇದ್ದಾರೆ. ಆಮೇಲೆ ಏನು ಮಾಡಿಲ್ಲ ಪಾಪ, ತಿಂಡಿ ಎಲ್ಲ ಕೊಟ್ಟು ಕಳಿಸಿ ಹೋಗ್ಸಿರಿ ಹುಷಾರಾಗಿ ಹೋಗೋ, ಇಲ್ಲಿ ಬಂದಿತ್ತು ಹೇಳಕ್ಕೆ ಹೋಗ್ಬೇಡ ಅಂತೇಳಿ ಅವರು ಮಾಡಿದ್ರು ಪಿಕ್ಚರಲ್ಲಿ. ತುಂಬ ಆ ಥರ ಎಲ್ಲ ಟೋಟ್ಲು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಣ್ಣಂದಿರು ಮಾಡಿಸಿದ್ದೀನಿ. ಇದರಲ್ಲಿ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಅಲ್ಲಿ ಹೋಗೋ ಮುಂಚೆಗೆ ಒಂದು ಹಾರ್ಟ್ ಬೀಟ್ ಹೊಡಿತಾ ಇತ್ತು. ಸೊ ಅಲ್ಲಿ ಹೋದಾಗ ಒಂದು ಆರ್ಡಿನರಿ ಪರ್ಸನ್ ಜಗಳ ಮಾಡ್ತಾರಲ್ಲ, ಅಂಥ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಮಗು ಥರ ಒಂದು ಮನಸ್ಸೈತೆ ಅವ್ರುಗಳಿಗೆಲ್ಲ. ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ನನಗೆ ಏನೇ ಇದ್ರೂ ಫೋನ್ ಮಾಡು, ನಾನಿದ್ದೀನಿ, ಈ ಪಿಕ್ಚರ್ ಒಂದು ಗೆಲ್ಲಿ, ಜನಕ್ಕೆ ಮೆಸೇಜ್ ಕೊಡ್ತೀನಿ ಅಂದರೆ ನಮ್ಮಿಂದ ಒಂದು ಒಳ್ಳೇದಾಗ್ತೈತೆ ಯೂತ್ರಿಗಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಇವತ್ತು ಎಲ್ಲ ಅಣ್ಣಂದಿರು ನನಗೆ, ಲೋಕಿ ಸರ್ ಆಗಿರ್ಬೋದು, ನಮ್ಮ ಕಾಳಪತ್ರಣ್ಣ, ನಮ್ಮ ಭಾಷಾಬಾಯಿ ವೇಡಿ ಅಣ್ಣ, ಈ ಥರ ಲಕ್ಕಿ ಅಣ್ಣವರಾಗಿರ್ಬೋದು, ಯಶಸ್ವಿನಿ ಮೇಡಮ್, ಎಲ್ಲ ಒಂದು 15 ಜನ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ಒಂದು ಮೆಸೇಜು ಇವತ್ತು ವಯಸ್ಸು ಹುಡುಗರಿಗೆ ಲಾಸ್ಟಲ್ಲಿ ಗಾಂಜಾ ಹೊಡ್ಕೊಂಡು ಬ್ಯಾಟ್ ಹೊಡೆದಾಗ, ಪೊಲೀಸರು ಹೊಡೆದಾಗ ಲಾಸ್ಟಲ್ಲಿ ಅವ್ರಿಗೆ ಎನ್ಕೊಂಡ್ರು ಅಂತ ಬರ್ತೈತೆ. ಫೈನಲ್ ಸ್ಟೇಜ್ಗೆ ಎನ್ಕೊಂಡ್ರು ಅಂತ ಬಂದಾಗ ಅವ್ರು ಹೇಳೋದು ಪೊಲೀಸವ್ರಿಗೆ ಒಂದೇ ಒಂದು, ಅವ್ರು ಸಾಯ್ಬೇಕಾರೆ ಅವ್ರಿಗೇನೋ ಒಂದು ಖುಷಿ, ಅವ್ರಿಗೆ ಸಾಯ್ಬೇಕಾರೆ ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅಂತ. ಅವನಿಂದ 10 ಜನಕ್ಕೂ ಒಳ್ಳೇದಾಗಲ್ಲ, ಆ ಥರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಲೈನಾಗೆ. ಸಾಯೋ ಟೈಮಲ್ಲಿ ತ್ಯಾಗಿ ಆಗ್ಬಿಡ್ತಾರೆ ಗಾಂಜಾ ಹೊಡ್ಕೊಂಡೆಲ್ಲ. ಆ ತ್ಯಾಗಿ ಆಗೋ ಮುಂಚೆಗೆ ಅಪ್ಪ ಅಮ್ಮಂದಿರು ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವತ್ತು ನಾನು ಕಣ್ಣಲ್ಲಿ ನೋಡಿರತಕ್ಕಂಥ ಇವತ್ತು ನಡೀತಾ ಇರೋದು, ಅಪ್ಪ ಅಮ್ಮ ಬಂದು ಮಕ್ಕಳು ಕೊಳ್ಳಿ ಇಡ್ತಾ ಇದ್ದಾರೆ, ಬೆಂಕಿ ಇಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಪರಪ್ಪ ನಗರದಲ್ಲಿ ಅಪ್ಪ ಅಮ್ಮ ಊಟ ಇಲ್ಲದೆ ತೊಗೊಂಡೋಗಿ ಮಕ್ಕಳು ಕೊಡ್ತಾ ಇದ್ದಾರೆ. ಊಟ ಇಲ್ಲದೆ ತಿಂಡಿ ಇಲ್ದಲ್ಲ. ದಯವಿಟ್ಟು ಅದೆಲ್ಲ ಮಾಡಬೇಡಿ, ದುಡುಕ್ಬೇಡಿ. ನಮ್ಮ ಹಿಂದೆ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂಚೂರು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಜೀವನ, ಎಲ್ಲರ ಜೀವನನೂ ಚೆಂದಾಗಿರ್ತೈತೆ ಅಂತ ಒಂದು ಕಾನ್ಸೆಪ್ಟು ಸರ್. ಇಲ್ಲ ಬಂದರು, ನಾನು ಹೇಳಿದ ಜಾಗಕ್ಕೆಲ್ಲ ಬಂದರು. ನನಗೂ ಫುಲ್ಲು ನಾನು ಕವರ್ ಮಾಡಿದ್ದೆ ಎಲ್ಲ ಕಡೆನೂ, ಎಲ್ಲ ಚೆಂದಾಗಿ ಮಾಡಿದ್ರು ಸರ್, ಎಲ್ಲರೂ ಚೆಂದ. ಎಲ್ಲ ಅಲ್ಲ, ಇದು ನಡೆದಿರೋ ತೊಗೊಂಡೇ ಮಾಡಿದ್ದೀನಿ, ರಿಯಲ್ ಸ್ಟೋರಿನೇ ತೊಗೊಂಡು ಮಾಡಿದ್ದೀನಿ. ಅಲ್ಲಿ ನೋಡಿದಾಗ ಗೊತ್ತಾಗ್ತೈತೆ. ನಾನು ಬರೆದಿರೋ ಕಥೆನೂ ಅಷ್ಟೇ. ಆಮೇಲೆ ಸಿಬ್ಬಂದಿ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಅವ್ರಿಗೆ, ಇವತ್ತು ಅವರು ಬಂದು ಪಿಕ್ಚರಾಗಿ ನೋಡಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಡೈಲಾಗೂ ಬರೆದಿದ್ದೀನಿ, ಎಲ್ಲ ಥರನೂ ಬರೆದಿದ್ದೀನಿ. ಎಲ್ಲರೂ ಪಿಕ್ಚರಾಗಿ ತೊಗೊಂಡು ನೋಡಿ ಅಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗೈತೆ, ಅವರಿಲ್ಲದೆ ಇಲ್ಲ, ಖಂಡಿತವಾಗಲೂ ಇದ್ದಾರೆ. ಅದಕ್ಕೆ SKMS ಅವರು ತುಂಬ ಜೀವ ತುಂಬಿದ್ದಾರೆ. SKMS ಅವರು ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಐತೆ ಒಂದೊಂದು ಸೀನ್ ಮಾಡಿದ್ದೆ, ಒಂದಿಬ್ಬರಿಗೆ ಎನ್ಕೌಂಟರ್ ಮಾಡೋ ಥರ ಹೊಡಿಯೋ ಥರ. ಸೊ ಸೂರಿ ಇದು ಹಿಂಗೆ ಬೇಡ, ಇದು ಹಿಂಗೆ ಮಾಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ಅವರೇ ಅಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ರು, ಸೇಮ್ ತೊಗೊಂಡು ಮಾಡಿದ್ರು. ಹಾಂ 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 ಅದು ದೇವ್ರಿಗೆ ಕೊಟ್ಟಿರೋ ಗಾಡ್ ಗಿಫ್ಟ್ ಸರ್. ಎಷ್ಟೋ ಜನ ಮಾಡಿಲ್ಲ, ಅದೇನೋ ನನ್ನ ನೋಡ್ಕೊಂಡು ಮಾಡಿದ್ರು, ಇಲ್ಲ ಏನಂತ ಗೊತ್ತಿಲ್ಲ. ಹಾಂ ಹಾಂ ಅದೇ ನಾನು ಅಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್. ಈ ಥರ ಪಬ್ಲಿಕ್ಕಿಗೆ ಮೆಸೇಜ್ ಆಗ್ತೈತೆ, ಅಲ್ಲಲ್ಲಿ ಗಾಂಜಾ ಹೊಡ್ಕೊಂಡು ಜಗಳ ಆಗ್ತೈತೆ, ಈ ಥರ ಎಲ್ಲ. ಇವಾಗ ಅದೇ ನಾನು ಅವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ, ನಾವು ಏನೋ ಬಂದು ಹೇಳಿದ್ರೆ ಎಣ್ಣೆ ಹೊಡಿಬೇಡ ಅಂದರೆ ಯಾರು ಕೇಳಲ್ಲ. ನಿಜವಾಗ್ಲೂ ಎಣ್ಣೆ ಹೊಡೆದವರು, ಲಿವರು ಕಿಡ್ನಿ ಫೈಲರ್ ಆಗಿದ್ದವರು ಬಂದು ಹೇಳಿದ್ರೆ ಏನೋ ಕೇಳ್ತಾರೆ, ಜನ ಕೇಳ್ತಾರೆ, ಅವ್ರು ಹೋದರೆ. ಅದೇ ಥರ ಒಂದು ರಿಯಲ್ ಡಾನು ಅವ್ರ ಜೀವನದಲ್ಲಿ ನಡೆದಿರತಕ್ಕಂಥ ಇನ್ಸಿಡೆಂಟ್ಗಳು ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಕೇಳ್ತಾರಂತಾನೆ, ಅದಕ್ಕೆ ಅವ್ರನ್ನೇ ಇಟ್ಟು ಮಾಡಿಸಿದ್ದೀನಿ ಇವ್ ಪಾತ್ರಗಳು. ಇವಾಗ ನೀವು ಹೇಳಿದ್ರೆ ಕೇಳಲ್ಲ ಸರ್, ಅನುಭವಿಸಿದವರೇ ಬಂದು ಹೇಳಿದಾಗ ಕೇಳ್ತಾರೆ, ಹೌದಲ್ವಾ ಸರ್? ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ಸರ್, ಎಲ್ಲನೂ ತಲೆ ಮೇಲೆ ಹಾಕೊಂಡಿದ್ದೀನಿ. ಅಷ್ಟು ಇಷ್ಟು ಅಂತ ಅಲ್ಲ, ಇವಾಗಲೂ ನನಗೆ ನಿದ್ದೆ ಬರೋಲ್ಲ. ಈ ಸಾಂಗ್ ಲಾಂಚ್ ಮಾಡ್ಬೇಕನ್ನೋ ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ತಲೆಯಲ್ಲಿ ಏನೋ ಓಡ್ತಾ ಐತೆ. ನೀವೇನೋ ಕೇಳ್ತಾರೆ, ಇಲ್ಲೇನೋ ಓಡ್ತಾ ಐತೆ, ಇನ್ನೇನೋ ಹೇಳ್ಬೇಕಂತ. ಇಲ್ಲಿ ಮುಗಿಸ್ಬಿಡೋಣ ಅಂತ ಇದ್ದೀನಿ ಸರ್. ರೌಡಿಸಮ್ ಇಲ್ಲ ಮೂವಿಯಲ್ಲಿ, ಸಿನಿಮಾದಲ್ಲಿ ಮುಗಿಸೋಣ ಅಂತ ಸರ್, ಸಿನಿಮಾದಲ್ಲಿ ಮುಗಿಸೋಣ ಅಂತ. ಐತೆ ಸರ್ ಎಲ್ಲನೂ. ಅದೇ ಸರ್ ಮೆಸೇಜು
ಇದು ಆಗ್ಬಾರ್ದು ಅಂತಾನೆ ಏನು ದುಡುಕರೆ ಏನಾಗ್ತೈತೆ ದುಡುಕ ಮುಂಚೆಗೆ ಏನಾಗ್ತೈತೆ ಅಂತಾನೆ ಫ್ಯಾಮಿಲಿ ಇರೋದು ಓರಿಯೆಂಟಲ್ ಮಾಡಿದ್ದೀನಿ. ಸೆನ್ಸರ್ ಆಗೈತೆ, ಎಲ್ಲ ಆಗೈತೆ. ರಿಲೀಸ್ ಒಂದಕ್ಕೆ ಬರ್ತೀವಿ, ಜನವರಿ ಎಂಡಿಗೆ 100% ಬರ್ತೀವಿ. ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಪ್ಪಾಜಿ, ಟ್ರೈಲರಲ್ಲಿ ಹೇಳ್ತೀನಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಮಕ್ಕಳು ನಮ್ಮ ಸಾಂಗ್ ರಿಲೀಸ್ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತಲೇ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ. ಅದು ನಮ್ಮ ಹಿರಿಯ ಕಲಾವಿದರು ಹರೀಶ್ ರಾಯ್ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಲೇ ಹೇಳ್ಬೋದು. ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಈ ಸಾಂಗ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಹಾಗೆ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ, ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ. ತುಂಬ ಅದ್ಭುತವಾಗಿ ಬಂದಿದೆ. ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ, ಒಳ್ಳೆ ಸಾಂಗ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದ್ದೀವಿ. ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಸಾಂಗನ್ನು ನಿಮ್ಮ ಮಡ್ಲಿಗೆ ನೀಡ್ತಾ ಇದ್ದೀವಿ. ಇದನ್ನು ನೀವು ಹರಸಿ ಹಾರೈಸಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಇಡೀ ತಂಡಕ್ಕೆ, ನನ್ನ ಇಡೀ ಕೋ ಆ್ಯಕ್ಟರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.